ಓಂ ಶ್ರೀ ಗುರುಭ್ಯೋ ನಮಃ. ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಪ್ರೀತಿಯ ಮಕರ ರಾಶಿಯ ಆತ್ಮೀಯ ಬಂಧುಗಳೇ, ಶಿಸ್ತು ಮತ್ತು ಪರಿಶ್ರಮಕ್ಕೆ ಹೆಸರಾದ ಮಕರ ರಾಶಿಯವರಿಗೆ ಮುಂಬರುವ ದಿನಗಳು ಜೀವನದ ಅತ್ಯಂತ ಸ್ಮರಣೀಯ ಕ್ಷಣಗಳನ್ನು ತರಲಿವೆ. ನಿಮ್ಮ ರಾಶಾಧಿಪತಿ ಶನಿ ದೇವರೇ ಆಗಿರೋದ್ರಿಂದ ಕಳೆದ ಕೆಲವು ಸಮಯದಿಂದ ನೀವು ಅನುಭವಿಸುತ್ತಿರುವ ಕಷ್ಟಗಳು ಈಗ ಪಕ್ವವಾಗಿ ನಿಮಗೆ ಯಶಸ್ಸಿನ ಹಣ್ಣನ್ನು ನೀಡೋದಕ್ಕೆ ಕಾಲ ಬಂದಿದೆ. ಒಂದನೇದಾಗಿ ಮಾನಸಿಕ ದೃಢತೆ ಮತ್ತು ಭವಿಷ್ಯದ ಯೋಜನೆ. ಮಕರ ರಾಶಿಯವರು ಎಂಥ ಕಠಿಣ ಪರಿಸ್ಥಿತಿಯಲ್ಲೂ ಕೂಡ ಎದೆಗುಂದದವರು. ಈ ಸಮಯದಲ್ಲಿ ನೀವು ನಿಮ್ಮ ಭವಿಷ್ಯದ ಬಗ್ಗೆ, ವಿಶೇಷವಾಗಿ ಆರ್ಥಿಕ ಭದ್ರತೆಯ ಬಗ್ಗೆ ಅತಿಯಾಗಿ ಯೋಚನೆ ಮಾಡ್ತಿರಬಹುದು. ಆತಂಕ ಬೇಡ, ನನ್ನ ಗುರಿ ತಲುಪೋದಕ್ಕೆ ಸಾಧ್ಯವಾ ಅಂತ ನಿಮಗೆ ಸಂಶಯ ಬೇಡ. ಮುಂಬರುವ 24 ಗಂಟೆಗಳಲ್ಲಿ ನಿಮ್ಮ ಜೀವನದಲ್ಲಿ ಒಂದು ಸಕಾರಾತ್ಮಕ ತಿರುವು ಅನ್ನೋದು ಬರುತ್ತೆ. ಇದು ನಿಮ್ಮ ವೃತ್ತಿ ಅಥವಾ ವೈಯಕ್ತಿಕ ಜೀವನಕ್ಕೆ ಸಂಬಂಧಿಸಿದ್ದು ಆಗಿರಬಹುದು. ಜಾಗರೂಕತೆ. ಯಾವುದೇ ನಿರ್ಧಾರ ತೆಗೆದುಕೊಳ್ಬೇಕಾದಾಗ ಗೊಂದಲಕ್ಕೆ ಒಳಗಾಗಬೇಡಿ. ಶೀಘ್ರವಾಗಿ ಮತ್ತು ದೃಢವಾಗಿ ನಿರ್ಧಾರ ತೆಗೆದುಕೊಳ್ಳೋದು ನಿಮ್ಮ ಯಶಸ್ಸಿಗೆ ನಾಂದಿಯಾಗುತ್ತೆ. ಎರಡನೇದಾಗಿ ಆರ್ಥಿಕ ಲಾಭ ಮತ್ತು ಸುವರ್ಣ ಅವಕಾಶಗಳು. ಹಣಕಾಸಿನ ವಿಚಾರದಲ್ಲಿ ಮಕರ ರಾಶಿಯವರಿಗೆ ಈ ವರ್ಷವು ಅತ್ಯಂತ ಪ್ರಗತಿಪರವಾಗಿರುತ್ತೆ. ಆದಾಯದ ಹೆಚ್ಚಳ. ಕೇವಲ ಒಂದು ಮೂಲದಿಂದ ಬರುವ ಆದಾಯದ ಮೇಲೆ ಅವಲಂಬಿತ ಆಗೋದಕ್ಕೆ ಹೋಗಬೇಡಿ. ಹೊಸ ಹೂಡಿಕೆಗಳು ಅಥವಾ ಪಾರ್ಶ್ವ ವ್ಯವಹಾರಗಳ ಬಗ್ಗೆ ಗಮನವನ್ನು ಹರಿಸಿ. ಶ್ರಮಕ್ಕೆ ತಕ್ಕ ಪ್ರತಿಫಲ ಖಂಡಿತ ಸಿಗುತ್ತೆ. ಆಸ್ತಿ ಯೋಗ. ನೀವು ಬಹಳ ದಿನಗಳಿಂದ ಆಸೆ ಪಟ್ಟಿದ್ದ ಜಮೀನು, ಮನೆ ಅಥವಾ ವಾಹನ ಖರೀದಿ ಮಾಡುವ ಯೋಗ ಈ ಸಮಯದಲ್ಲಿ ಪ್ರಬಲ ಆಗಲಿದೆ. ಉದ್ಯೋಗದಲ್ಲಿ ಬಡ್ತಿ. ಕಚೇರಿಯಲ್ಲಿ ಅಥವಾ ಉದ್ಯೋಗ ಕ್ಷೇತ್ರದಲ್ಲಿ ನಿಮ್ಮ ಮಾತಿಗೆ ಹೆಚ್ಚಿನ ಬೆಲೆ ಸಿಗುತ್ತೆ ಮತ್ತು ಉನ್ನತ ಪದವಿ ಲಭಿಸುವ ಸಾಧ್ಯತೆ ಇದೆ. ಮೂರನೇದು ಸಂಬಂಧಗಳಲ್ಲಿ ಎಚ್ಚರಿಕೆ. ಯಾರನ್ನು ನಂಬಬೇಕು? ಮಕರ ರಾಶಿಯವರೇ, ಪ್ರತಿಯೊಬ್ಬರನ್ನು ಕೂಡ ನಿಮ್ಮಂತೆಯೇ ಪ್ರಾಮಾಣಿಕರು ಅಂತ ನೀವು ನಂಬೋದಕ್ಕೆ ಹೋಗಬೇಡಿ. ಸ್ವಾರ್ಥಿಗಳ ಬಗ್ಗೆ ಎಚ್ಚರ ಇರಲಿ. ಈ ಸಮಯದಲ್ಲಿ ನಿಮ್ಮ ಸುತ್ತಮುತ್ತಲಿರುವ ಅವರೇ ನಿಮ್ಮ ಪ್ರಗತಿಯನ್ನು ಕಂಡು ಹೊಟ್ಟೆ ಕಿಚ್ಚು ಪಡಬಹುದು. ನಿಮ್ಮ ರಕ್ತ ಸಂಬಂಧಿಗಳೇ ನಿಮ್ಮನ್ನು ದಾರಿ ತಪ್ಪಿಸುವ ಅಥವಾ ನಂಬಿಕೆ ದ್ರೋಹ ಮಾಡುವ ಸಾಧ್ಯತೆ ಇರುತ್ತೆ. ಮೌನವಾಗಿರಿ. ನಿಮ್ಮ ಯೋಚನೆಗಳನ್ನು ಎಲ್ಲರ ಮುಂದೆ ಕೂಡ ಹಂಚಿಕೊಳ್ಳೋದಕ್ಕೆ ಹೋಗಬೇಡಿ. ಕೆಲಸ ಮುಗಿಯುವವರೆಗೂ ಗೌಪ್ಯತೆಯನ್ನು ಕಾಪಾಡೋದು ನಿಮ್ಮ ಹಿತದೃಷ್ಟಿಯಿಂದ ಒಳ್ಳೆಯದು. ಪತ್ನಿ ಅಥವಾ ತಾಯಿಯ ಗೌರವ. ಮನೆಯ ಮಹಿಳೆಯರನ್ನು ಗೌರವಿಸೋದ್ರಿಂದ ಲಕ್ಷ್ಮೀ ದೇವಿಯ ಕೃಪೆ ಸದಾ ಇರುತ್ತೆ. ಅವರ ಆಶೀರ್ವಾದವೇ ನಿಮ್ಮ ಪಾಲಿನ ನಿಜವಾದ ಸಂಪತ್ತು. ನಾಲ್ಕನೇದಾಗಿ ದೈವಿಕ ರಕ್ಷಣೆ ಮತ್ತು ಶನಿದೇವರ ಕೃಪೆ. ಶನಿದೇವರ ನ್ಯಾಯ. ನಿಮ್ಮ ರಾಶಾಧಿಪತಿ ಶನಿದೇವರು ನ್ಯಾಯದ ದೇವತೆ. ನೀವು ಪ್ರಾಮಾಣಿಕ ಆಗಿದ್ದರೆ ಶನಿದೇವರು ನಿಮ್ಮ ಭಾಗ್ಯದ ಬಾಗಿಲು ತೆರೆಯುವುದರಲ್ಲಿ ಯಾವುದೇ ಸಂಶಯ ಅನ್ನೋದು ಇಲ್ಲ. ಹನುಮಂತನ ಭಕ್ತಿ. ಜೀವನದಲ್ಲಿ ಅಡೆತಡೆಗಳು ಎದುರಾದಾಗ ಜೈ ಬಜರಂಗಬಲಿ ಅಂತ ಸ್ಮರಿಸಿ. ಹನುಮಂತನು ನಿಮ್ಮ ಶತ್ರುಗಳನ್ನು ಮತ್ತು ಸಂಕಷ್ಟಗಳನ್ನು ದೂರ ಇಡೋದಕ್ಕೆ ನಿಮಗೆ ಶಕ್ತಿಯನ್ನು ನೀಡ್ತಾನೆ. ಬೆಳಗಿನ ಶುಭಾರಂಭ. ಸೂರ್ಯೋದಯಕ್ಕೆ ಮುನ್ನ ಏಳುವ ಅಭ್ಯಾಸವನ್ನು ನೀವು ಮಾಡ್ಕೊಂಬಿಡಿ. ಇದು ನಿಮ್ಮ ಜೀವನದಲ್ಲಿ ಶಿಸ್ತು ಮತ್ತು ಹೊಸ ಚೈತನ್ಯವನ್ನು ತರುತ್ತೆ. ಐದನೇದಾಗಿ ಮುಂಬರುವ 4 ದಿನಗಳ 5 ವಿಶೇಷ ಶುಭ ಸುದ್ದಿಗಳು. ಮುಂಬರುವ 96 ಗಂಟೆಗಳಲ್ಲಿ ನಿಮ್ಮ ಜೀವನದಲ್ಲಿ ಈ ಕೆಳಗಿನ ಸಕಾರಾತ್ಮಕ ಬದಲಾವಣೆಗಳನ್ನು ಘಟಿಸಬಹುದು. ಬಹಳ ದಿನಗಳಿಂದ ಬರಬೇಕಾಗಿದ್ದ ಬಾಕಿ ಹಣ ನಿಮ್ಮ ಕೈ ಸೇರುತ್ತೆ. ಕುಟುಂಬದಲ್ಲಿ ಇದ್ದ ಅಶಾಂತಿ ದೂರವಾಗಿ ಸೌಹಾರ್ದತೆ ಅನ್ನೋದು ನೆಲೆಸುತ್ತೆ. ಆರೋಗ್ಯದಲ್ಲಿ ಗಮನಾರ್ಹ ಸುಧಾರಣೆ ಅನ್ನೋದು ಕಂಡುಬರುತ್ತೆ. ಹೊಸ ಉದ್ಯೋಗ ಅಥವಾ ವ್ಯವಹಾರದ ಪ್ರಸ್ತಾಪ ಬರಲಿದೆ. ಶತ್ರುಗಳ ಮೇಲೆ ನಿಮ್ಮ ವಿಜಯ ಸಾಧನೆ ಆಗಲಿದೆ. ವಿಶೇಷ ಸಲಹೆ. ಮಕರ ರಾಶಿಯವರೇ, ತಾಳ್ಮೆಯೇ ನಿಮ್ಮ ಅಸ್ತ್ರ. ಯಾವುದಕ್ಕೂ ಕೂಡ ಆತರ ಪಡಬೇಡಿ. ಈ ಸಮಯ ನಿಮಗಾಗಿ ಸುಂದರವಾದ ಭವಿಷ್ಯವನ್ನು ಸಿದ್ಧಪಡಿಸ್ತಾ ಇದೆ. ನಿಮ್ಮ ಮೇಲೆ ನೀವು ವಿಶ್ವಾಸವಿಡಿ. ಶುಭವಾಗಲಿ. ಜೈ ಮಾತಾದಿ. ಜೈ ಹಿಂದ್. ಜೈ ಭಾರತ್ ಮಾತೆ. ಹರಿ ಓಂ ತತ್ಸತ್. ಸರ್ವೇ ಜನ ಸುಖಿನೋ ಭವಂತು.